ಬೇಸಿಗೆಯಲ್ಲಿ ಕುಡಿಯುವ ನೀರು ಸಮರ್ಪಕವಾಗಿ ಸಿಗದೇ ಇದ್ದರೆ ನಮ್ಮ ಸರ್ಕಾರವಿದೆ ಎಂದು ನೋಡುವುದಿಲ್ಲ. ಗ್ರಾಮೀಣ ಕ್ಷೇತ್ರದ ಜನರ ಜೊತೆಗೆ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಕೂತು ಪ್ರತಿಭಟನೆ ನಡೆಸಲಾಗುತ್ತದೆ. ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಜಿಲ್ಲಾ ಪಂಚಾಯತ್ ಸಿಇಒಗೆ ಸೂಚನೆ ನೀಡಿದರು. ಅವರಿಂದು ಜಿಲ್ಲಾ ಪಂಚಾಯ್ತಿ ಸಭಾಂಗಣದಲ್ಲಿ ನಡೆದ ದಿಶಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಜಲ ಜೀವನ ಮಿಷನ್ ಯೋಜನೆಯಡಿ ಕಾಮಗಾರಿಗಳು ಅಪೂರ್ಣವಾಗಿ ಉಳಿದಿದೆ. ಅಧಿಕಾರಿಗಳು ಹಾಗೂ ಕುಡಿಯುವ ನೀರಿನ ಕಾಮಗಾರಿಗೆ ಸಂಬಂಧಿಸಿದ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆಯಿದ್ದು, ಅಧಿಕಾರಿಗಳು ಸಭೆಯಲ್ಲಿ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಮತ್ತು ಕಾಮಗಾರಿ ಪೂರ್ಣಗೊಳಿಸಿದ್ದೇವೆ ಎಂದು ಉತ್ತರ ನೀಡುತ್ತಿದ್ದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಲಜೀವನ್ ಮಿಷನ್ನ ನಲ್ಲಿಗಳಿಗೆ ಜಲಧಾರೆ ಯೋಜನೆಯ ಸಂಪರ್ಕ ಕಲ್ಪಿಸುವ ಕಾಮಗಾರಿಗಳು 2024ಕ್ಕೆ ಮುಗಿಯಬೇಕಿತ್ತು. ಆದರೆ 2 ವರ್ಷ ಕಳೆದರೂ ಇನ್ನೂ ಮುಗಿದಿಲ್ಲ. ಕೆಲವು ಕಡೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಗುತ್ತಿಗೆದಾರರು ಪಂಚಾಯತಿಗಳಿಗೆ ಹಸ್ತಾಂತರಿಸಿದ್ದು, ಆದರೆ ಆಯಾ ಗ್ರಾಮಗಳಲ್ಲಿ ಮನೆಗಳ ನಲ್ಲಿಗಳಲ್ಲಿ ನೀರೇ ಬರುತ್ತಿಲ್ಲ. ಪ್ರತಿ ತಾಲೂಕಿನ ಆಯಾ ತಾಲೂಕು ಪಂಚಾಯತಿಯೋಗಳು ಕಾಮಗಾರಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಯೇ ಕಾಮಗಾರಿಗಳನ್ನು ಹಸ್ತಾಂತರಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇಲ್ಲ ಸರ್, ನೀರು ಗ್ರಾಂಡ್ ಬಗ್ಗೆ ಸರ್ ಮೊನ್ನೆ 23-24 ಅವರ ಅಧಿಕಾರಿಗಳು ಅದೇ ಹೇಳ್ತಾರೆ ಸರ್. 1 ರೂಪಾಯಿ ಪ್ಲಾನ್ ಕೇಳ್ತಾ ಇದ್ವಿ, ನಾವು ಮಾಡಿ ಕಳಿಸ್ತಾ ಇದ್ವಿ, 1 ರೂಪಾಯಿ ಗ್ರಾಂಟೇ ಬರ್ತಾ ಇಲ್ಲ. ಒಂದು ಬೋರ್ ರೀಡ್ರಿಲ್ ಮಾಡಕ್ಕೆ ಬರ್ತಾ ಇಲ್ಲ, ಬೋರ್ ಕೊಡೋಕೆ ಬರ್ತಾ ಇಲ್ಲ, ಆ ಹೈಯರ್ ಮಾಡಿದಂತ ದುಡ್ಡು ಕೊಡಕ್ಕೆ ಬರ್ತಾ ಇಲ್ಲ. ಅಂದ್ರೆ ಏನ್ ವಾಟರ್ ಸಪ್ಲೈ ಮ್ಯಾನೇಜ್ ಮಾಡ್ತೀರಿ? ಎಲ್ಲ ಈಗ ಮೇಲಾಗ್ತದ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಜಲಧಾರೆ ಕೊಟ್ಟಿದೀವಿ 2500 ಕೋಟಿ. ಆಮೇಲೆ ಜಲ್ ಜೀವನ್ ಮಿಷನ್ ಅಂದ್ರೆ ಈಗ 35 ವರ್ಷ ಇವ್ರು ಯಾವ ಗ್ರಾಂಟ್ ಬರೋದಾಗ್ತದೆ ಇಲ್ಲ, ಎಲ್ಲ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿರುವಂತ ಅವ್ರು ತಿಳಿಯೋದಲ್ಲ. ಇವ್ರು ವರ್ಕ್ ನೋಡಿದ್ರೆ ಕಂಪ್ಲೀಟ್ 50% ವರ್ಕ್ ಮಾಡ್ತಾ ಇಲ್ಲ. ವರ್ಷ ಇಶ್ಯೂ ತನಕ ಇವ್ರದ್ದು ಡ್ರಿಂಕಿಂಗ್ ವಾಟರ್ 53 ವರ್ಷಕ್ಕೆ ಎಲ್ಲ ಓದ್ಬೇಕು. ನೀವು ನೀರು ಬರ್ತಾ ಇಲ್ಲ ಗೊತ್ತಿಲ್ಲ. ಬಾಬು ಪೂಜಾರಿ SNC ಬಂದಿದ್ದೀರಿ. ಅವ್ರು ಬಹಳ ಆರಾಮಾಗಿದ್ದಾರೆ ಸರ್. very easily. When you say that I am going to give water, it has to be treated water, and it has to be partial completion of your water treatment plan. All that can be designed. You have given the word like that also. See, ಅವರು ಹೇಳಿದ್ರಿ ನಾನು ಇಷ್ಟು ಮೀಟರ್ ಬೆಟ್ ಮಾಡ್ತೀನಿ, ಇಷ್ಟೆಲ್ಲ ಆಗೋದಿಲ್ಲ, ಇಷ್ಟು ಮಾಡ್ತೀನಿ, ಇಷ್ಟು. ಇದಕ್ಕೆ ಕಾಮಗಾರಿ ಗುತ್ತಿಗೆ ಪಡೆದ ಗುತ್ತಿಗೆದಾರ ಬಾಬು ಪೂಜಾರಿ ಮಾತನಾಡಿ, ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ಮುಗಿದಿದೆ. ಕಚ್ಚಾ ನೀರು, ಶುದ್ಧೀಕರಿಸದ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದಾಗ ಸಭೆಯಲ್ಲಿದ್ದ ಶಾಸಕರು, ಸಂಸದರು ಹಾಗೂ ಅಧಿಕಾರಿಗಳು ಏರು ಧ್ವನಿಯಲ್ಲಿ ಕಡ್ಡಾಯವಾಗಿ ಯೋಜನೆಯಡಿ ಜನರಿಗೆ ಶುದ್ಧೀಕರಿಸಿದ ನೀರನ್ನೇ ನೀಡಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಾತೆ ಸರ್ವಿಸ್ ರಸ್ತೆಗಳಿಲ್ಲ. ಇದರಿಂದ ರೈತರಿಗೆ ಓಡಾಡಲು ಬಹಳ ತೊಂದರೆಯಾಗ್ತದೆ. ಸರ್ವಿಸ್ ರಸ್ತೆಗಳು ಮಾಡದೆ ರಸ್ತೆಯ ಸಂಚಾರ ಪ್ರಾರಂಭಿಸುವ ಆತಿಲ್ಲ. ಸರ್ವಿಸ್ ರಸ್ತೆಗೆ ಅದು ರಾಜ್ಯ ಸರ್ಕಾರವೇ ಮಾಡಲಿ ಅಥವಾ ಕೇಂದ್ರವೇ ಮಾಡಲಿ, ಒಟ್ಟಿನಲ್ಲಿ ರೈತರಿಗೆ ತಮ್ಮ ಹೊಲಗಳಿಗೆ ಹೋಗಲು ತೊಂದರೆಯಾಗಬಾರದು ಎಂದರು. ಇದಕ್ಕೂ ಮೊದಲು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸದ ಜಿ. ಕುಮಾರ ನಾಯಕ ಮಾತನಾಡಿ, ತೋಟಗಾರಿಕೆ ಇಲಾಖೆಯ ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ತೋಟಗಾರಿಕಾ ಮಿಷನ್, ತಾಳೆ ಬೆಳೆ ಯೋಜನೆ, ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಹಾಗೂ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ 60-40 ಅನುಪಾತದಲ್ಲಿ ಅನುದಾನ ಬರಬೇಕಿದ್ದು, ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನದ ಕುರಿತು ಜಿಲ್ಲಾ ಪಂಚಾಯತ ಸಿಇಒ ಅವರ ಗಮನಕ್ಕೆ ತರಬೇಕು ಎಂದರು. ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಈಗಿನ ಮಟ್ಟಿಗೆ ಮಾತ್ರ ಕೆಲಸ ಮಾಡದೆ ಮುಂದಿನ 25-50 ವರ್ಷಗಳ ಮುಂದಿನ ಯೋಜನೆಗಳನ್ನು ಹಾಕಿಕೊಂಡು ಕೆಲಸ ಮಾಡಬೇಕು. ಜಲಧಾರೆ ಯೋಜನೆ ಸಾವಿರಾರು ಕೋಟಿ ಮೂಲಭೂತವಾದ ಯೋಜನೆಯಾಗಿದ್ದು, ಆದರೆ ಕಾಮಗಾರಿ ಪೂರ್ಣಗೊಳ್ಳಲು ವಿಳಂಬವಾಗುತ್ತದೆ. ಕೂಡಲೇ 1 ವಾರದೊಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಗಳ ಸ್ಥಿತಿಗಳ ಕುರಿತು ಸಂಪೂರ್ಣ ಮಾಹಿತಿ ಮತ್ತು ಪಟ್ಟಿಯನ್ನು ಸಿದ್ಧಪಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ವರದಿ ಸಲ್ಲಿಸಬೇಕು ಎಂದರು. ಕುಡಿಯುವ ನೀರಿನ ಯೋಜನೆಗಳ ಸ್ಥಿತಿಗಳ ಪಟ್ಟಿ ಅನುಸಾರ ಸಿಇಒ ಅವರು ಯಾದೃಚ್ಛಿಕವಾಗಿ ಹಳ್ಳಿಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಮರುಪರಿಶೀಲನೆ ನಡೆಸಬೇಕು. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ದೇವದುರ್ಗ ಶಾಸಕಿ ಜಿ. ಕರೆಮ್ಮ ನಾಯಕ ಮಾತನಾಡಿ, ಜಲಜೀವನ್ ಮಿಷನ್ ಹಾಗೂ ಜಲಧಾರೆ ಕಾಮಗಾರಿಗಳು ಸಂಪೂರ್ಣ ವಿಫಲವಾಗಿದ್ದು, ಕೂಡಲೇ ಆ ಕಾಮಗಾರಿಗಳ ಕುರಿತು
ಕುರಿತು ತನಿಖೆಗೆ ಆದೇಶ ಮಾಡಬೇಕು. ದೇವದುರ್ಗದಲ್ಲಿ ಜಲಧಾರೆ ಯೋಜನೆ ಇದೆ ಎಂಬ ಬಗ್ಗೆಯೂ ನಮಗೆ ಮಾಹಿತಿಯಲ್ಲ. ಜಲಜೀವನ್ ಮತ್ತು ಜಲಧಾರೆ ಯೋಜನೆಯ ಕುರಿತು ಸಮಗ್ರ ತನಿಖೆಯಾಗಬೇಕು ಎಂದರು. ಇದೇ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ ಚೌಹಾಣ್ ಮಾತನಾಡಿ, ಮಣ್ಣು ಆರೋಗ್ಯ ಕಾರ್ಡ್ಗೆ ಸಂಪಾದಿಸಿದಾತೆ ಜಿಲ್ಲೆಯಲ್ಲಿ 2025-26ನೇ ಸಾಲಿನಲ್ಲಿ ಒಟ್ಟು 13,756 ಮಣ್ಣು ಮಾದರಿ ಸಂಗ್ರಹಿಸಲಾಗಿದ್ದು, ಒಟ್ಟು 12,848 ಮಣ್ಣು ಆರೋಗ್ಯ ಚೀಟಿಯನ್ನು ವಿತರಣೆ ಮಾಡಲಾಗಿದೆ. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2024-25ನೇ ಸಾಲಿನ ಮುಂಗಾರಿನಲ್ಲಿ 1,731 ಫಲಾನುಭವಿಗಳಿಗೆ 11.80 ಕೋಟಿ ವಿಮೆ ಮೊತ್ತ ಪಾವತಿಸಬೇಕಿತ್ತು. ಈಗಾಗಲೇ 1,669 ಫಲಾನುಭವಿಗಳಿಗೆ 11.75 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಉಳಿದ 62 ಫಲಾನುಭವಿಗಳಿಗೆ 5.68 ಲಕ್ಷ ಬೆಳೆ ವಿಮೆ ಪಾವತಿಸಬೇಕಿದ್ದು, ಕೆಲವು ತಾಂತ್ರಿಕ ಮತ್ತು ಆಧಾರ್ ಜೋಡಣೆ ದಾಖಲೆಗಳ ಪೆಂಡಿಂಗ್ ಸೇರಿ ಅನೇಕ ಕಾರಣಗಳಿಂದ ಬಾಕಿ ಉಳಿದಿವೆ. 2024-25ರ ಹಿಂಗಾರು ಬೇಸಿಗೆಯಲ್ಲಿ 6,175 ಫಲಾನುಭವಿಗಳಿಗೆ 44.34 ಕೋಟಿ ರೂಪಾಯಿ ವಿಮೆ ಮೊತ್ತ ಪಾವತಿಸಬೇಕಿತ್ತು. ಈಗಾಗಲೇ 6,098 ಫಲಾನುಭವಿಗಳಿಗೆ 43.51 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಉಳಿದ 77 ಫಲಾನುಭವಿಗಳಿಗೆ 8.31 ಕೋಟಿ ರೂಪಾಯಿ ಬೆಳೆ ವಿಮೆ ಪಾವತಿಸಬೇಕಿದ್ದು, ಕೆಲವು ತಾಂತ್ರಿಕ ಮತ್ತು ಆಧಾರ್ ಜೋಡಣೆ ದಾಖಲೆಗಳ ಪೆಂಡಿಂಗ್ ಸೇರಿ ಅನೇಕ ಕಾರಣಗಳಿಂದ ಬಾಕಿ ಉಳಿದಿವೆ. ಉಳಿದಂತೆ 2025-26 ಸಾಲಿನ ಬೆಳೆ ವಿಮೆ ಪರಿಹಾರ ಇತ್ಯರ್ಥಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮಹಮ್ಮದ್ ಅಲಿ ಮಾತನಾಡಿ, ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿ ವಿವಿಧ ಯೋಜನೆಗೆ 13.37 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಅದರಲ್ಲಿ 12.66 ಕೋಟಿ ರೂಪಾಯಿ ಆರ್ಥಿಕ ಸಾಧನೆ ಮಾಡಲಾಗಿದೆ ಎಂದರು. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗದ ಅಧಿಕಾರಿ ಜಲಜೀವನ್ ಮಿಷನ್ ಯೋಜನೆಯ ಕುರಿತು ಸಭೆಗೆ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ ಒಟ್ಟು 1,210 ಕಾಮಗಾರಿಗಳಿದ್ದು, ಅದರಲ್ಲಿ 1,087 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಉಳಿದಂತೆ 122 ಕಾಮಗಾರಿಗಳು ಬಾಕಿ ಇದ್ದು, ಈ ಕಾಮಗಾರಿಗಳಿಗೆ 745.79 ಕೋಟಿ ರೂಪಾಯಿ ಗುತ್ತಿಗೆ ನೀಡಲಾಗಿತ್ತು. ಈಗಾಗಲೇ 381.64 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದರು. ದೇವದುರ್ಗದ 287 ಕಾಮಗಾರಿಗಳಲ್ಲಿ 261 ಪೂರ್ಣಗೊಂಡಿವೆ. ಲಿಂಗಸುಗೂರಿನಲ್ಲಿ 196 ಕಾಮಗಾರಿಗಳಲ್ಲಿ 150, ಮಾನ್ವಿ 207ರಲ್ಲಿ 197, ಮಸ್ಕಿಯ 182ರಲ್ಲಿ 162, ರಾಯಚೂರು ತಾಲೂಕಿನ 173ರಲ್ಲಿ 165 ಹಾಗೂ ಸಿಂಧನೂರಿನ 165 ಕಾಮಗಾರಿಗಳಲ್ಲಿ 152 ಜಲಜೀವನ್ ಮಿಷನ್ ಕಾಮಗಾರಿ ಪೂರ್ಣಗೊಂಡಿವೆ ಎಂದರು. ಅದರಲ್ಲಿ ಅವರು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಡೂ ಎ ರ್ಯಾಂಡಮ್ ಸೆಲೆಕ್ಷನ್, ಡೋಂಟ್ ಗೋ ಬೈ ವಾಟ್ ಹಿ ಸೇಸ್. ಯು ರ್ಯಾಂಡಮ್ಲಿ ಸೆಲೆಕ್ಟ್ ಅಬೌಟ್ 2 to 3% or 4% of the villages. ಕಂಪ್ಲೀಟ್ ಚೆಕ್ ಮಾಡಿ ಯಾವುದೇ ಒಂದು ಹಳ್ಳಿ ಉದಾಹರಣೆ ಆ ಥರದ ಎಕ್ಸಾಂಪಲ್ಸ್ ನೀವು ದಯವಿಟ್ಟು ನಾನು ಕೊಡಬಹುದು. ಸೊ ವಾಟ್ ಯು ಶುಡ್ ಡೂ ಇಮಿಡಿಯೇಟ್ಲಿ, ಜಲಜೀವನ್ ಮಿಷನ್ ನಲ್ಲಿ ನೀವು 1995 ಆಗಿದೆ ಅಂತ ಹೇಳ್ತಿದ್ರಲ್ಲ, ಯು ಪ್ಲೀಸ್ ಟೇಕ್ ಅನ್ ಅಸೆಸ್ಮೆಂಟ್ ಒನ್ಸ್ ಅಗೇನ್. ಟೇಕ್ 1 week's ಟೈಮ್. ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ಸರಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಸಿಇಒಗೆ ಮತ್ತು ಡೆಪ್ಯೂಟಿ ಕಮಿಷನರ್ಗೆ ಕೊಡಿ. ಅವರೇ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿ. ಪ್ಲೀಸ್ ಕ್ಲಿಕ್ ಅಧ್ಯಕ್ಷರಿಗೆ ವಿನಂತಿ ಸರ್, ಇದು ಕುಡಿಯುವ ನೀರಿನ ವಿಷಯ ಇರೋದ್ರಿಂದ ಇತ್ತು ಅಷ್ಟೇ ಅವರಿಗೆ ನೀರು ಬರ್ತದೆ. 27 ಲೀಟರ್ ಒಂದು ದಿವಸಕ್ಕೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿಗೆ ಅಷ್ಟೇ ಬರುತ್ತೆ, ಹೊರತು ಜಾಸ್ತಿ ಬರಲ್ಲ. ಯಾಕಂದ್ರೆ ಹೊಸದಾಗಿ ಅವ್ರೇನು ಸೋರ್ಸ್ ಕಟ್ಟಿಲ್ಲ. ಮನೆಗೆ ಒಂದು ನಳ ಕೊಟ್ಬಿಟ್ಟು ಅದನ್ನ ಇದು ಮಾಡ್ಕೊಳ್ಳಿಕ್ಕೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ಜಲಧಾರೆ ಮುಗಿದ ಮೇಲೆ ಅದು ಏನು 2 TMC ವಾಟರ್ನ ಬಲ್ಕ್ ವಾಟರ್ನ ಟ್ರೀಟ್ಮೆಂಟ್ ಮಾಡಿ ಮತ್ತೆ ನಮಗೆ ಕೊಡ್ತಾ ಇದ್ದಾರೆ. 4 ಟ್ಯಾಂಕ್ ಹೊಸದಾಗಿ ಕಟ್ತಾ ಇದ್ದಾರೆ. ಅದನ್ನ ಕೆಲಸ ಮುಗಿದಿಲ್ಲ, ಅದು ಜಲಧಾರೆ ಒಳಗೆ ಬರುತ್ತಲ್ವಾ ಸರ್. ಪ್ಲೀಸ್ ಸರ್, ಮಿಷನ್ ಇಸ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್. ಜಲಧಾರೆ ಬಂದ ಮೇಲೆ ಅದನ್ನ ರಿಸೀವ್ ಮಾಡಿ ಅದನ್ನ ಅದ್ರ ಮೂಲಕ ನೀರು ಹೋಗಬೇಕಾಗ್ತದೆ. ನೀವು ಸರಿಯಾಗಿ ಮಾಡಿದ್ರೆ ಮತ್ತೊಮ್ಮೆ ಇನ್ನೊಂದ್ಸರಿ ಮಾಡುವಂತ ಪರಿಸ್ಥಿತಿ ಬರ್ತದೆ. ಈಗ ಮಾಡಿರೋದ್ರಿಂದ ನೀವು ನೀರು ಎಲ್ಲಿಂದ ಕೊಡ್ತಾ ಇದ್ರೆ ಎಕ್ಸಿಸ್ಟಿಂಗ್ ಸೋರ್ಸ್ ಇಂದ ಅದನ್ನ ಯೂಸ್ ಮಾಡ್ತಾ ಇದ್ದೀರಿ ಅಲ್ವಾ? Instead of getting 55 LPCD or 135 LPCD, you will get less. 27, 30 ಏನ್ ಬರ್ತಾ ಇದೆ ಅಷ್ಟೇ ಬರ್ತದೆ. ಬಟ್ ಸಿಸ್ಟಮ್ ವರ್ಕ್ ಮಾಡ್ಬೇಕಲ್ರಿ ಸರ್. ಇನ್ನೊಂದ್ಸರಿ ಈಗ ISC ಅಂತ ಸರ್, ಇಂಪ್ಲಿಮೆಂಟಿಂಗ್ ಸಪೋರ್ಟ್ ಏಜೆನ್ಸಿ ಸದಸ್ಯರು ಹೇಳಿದ ಪ್ರಕಾರ ಇದು ಜಲಜೀವನ ಮಿಷನ್ ಸಂಪೂರ್ಣವಾಗಿ ಫೇಲ್ ಆಗಿದೆ ಸರ್. ಇದನ್ನ ಮತ್ತೊಂದ್ಸಲ ತಾವು ಜಾಸ್ತಿ ಮುತುವರ್ಜಿಸಿ ಎಲ್ಲ ಕಡೆ ಒಂದು ತನಿಖೆಗೆ ಆದೇಶ ಮಾಡ್ರಿ ಸರ್.
ಈಗ ಅಲ್ಲಿ ಅವರು ಹೇಳ್ತಾರೆ 20% ಸಹ ಆಗಿಲ್ಲ ನಮ್ಮಲ್ಲಿ. ಕೆಲವೊಂದು ಆಗದಂತೇಳಿ ಪೇಮೆಂಟ್ ಮುಗಿದೋಗ್ಯದಂತ ಮಾಹಿತಿ ಕೊಟ್ಟಾರ. ಇಲ್ಲಿ ನಾವು ನೋಡಿದಾಗ ನಮ್ಮ ದೇವರದೇನೆ 52% ಆಗಿದಂತ, ಇನ್ನ ಉಳಿದದ್ದು ಯಾವಾಗ ಆಗ್ತದ, ಅದು ಆ 52% ಕೂಡ ಆಗಿಲ್ಲ. ಇದು ನೀವು ನಾನು ಒಂದ್ಸಲ KDP ಜಿಲ್ಲಾ KDP ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಮಾತಾಡಿದೆ. ಅಲ್ಲಿ ಜಲ ಇದೇನು ಕೆಲವೊಂದು ಇದೇನು ನಡೆದದಲ್ಲ ಸ್ಕೀಮು, ಜಲಜೀವನ್ ಮಿಷನ್ ಅಂತಲ್ಲ, ಜಲಧಾರೆ ಅದ್ರ ಬಗ್ಗೆ ಸಹ ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಅದಲ್ಲದೆ ಮೇನ್ ರೋಡಿಗೆಲ್ಲ ಕೆದ್ರಿ ರಾತ್ರಿ ಎಲ್ಲ JCB ಹಚ್ಚಿ ಕೆದ್ರಿ ಅದನ್ನೆಲ್ಲ ಪೈಪ್ ಹಾಕ್ತಾರ. ಅದನ್ನ ಏನ್ ಮಾಡ್ತಾರ ಅಂತಾನೆ ಗೊತ್ತಿಲ್ಲ, ಹೆಂಗಿಂದಾಗೆ ಬಿಡ್ತಾರೆ. ಇದ್ರ ಬಗ್ಗೆ ದಯಮಾಡಿ ಸರ್, ನಮ್ಮ ದೇವರ ಕ್ಷೇತ್ರದಲ್ಲಿ ನೀರಿನ ದೊಡ್ಡ ಸಮಸ್ಯೆ ಆಗಿದೆ. ಆದ್ರೆ ನಾನು ಕೂಡ ಸಾಕಷ್ಟು ನಾವು KDP ಮೀಟಿಂಗ್ ಅಲ್ಲಿ ಮಾತಾಡಿದ್ರೆ ಅದು ಯಾವ್ದು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ದಯಮಾಡಿ ತನಿಖೆಗೆ ಆದೇಶ ಮಾಡ್ಬಿಡಿ. ಇನ್ನೊಂದು ಸರ್ ಒಂದೇ ಸೆಂಟ್ರಲ್ ಸ್ಕೀಮ್ ಏನದಾವ ಅಂತಾನೆ ಅಧಿಕಾರಿಗಳು ನಮ್ಗೆ ಯಾರಿಗೆ, ನಾವೊಬ್ಬ ಶಾಸಕರು ನಮಗೂ ಕೂಡ ಹೇಳ್ತಾ ಇಲ್ಲ. ಈಗ ಏನ್ ಹೇಳಿದ್ರು ಪೋಸ್ಟ್ ಆಫೀಸ್ ಇರ್ಬೋದು, ಏನ್ ನಡೆದವ ಅನ್ನೋದಿಲ್ಲ. ಅದು ಯಾರ್ದಂತಲ್ಲ, ಅದಂದ್ರೆ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತೀವಿ. ನೀವು ನಮ್ಗೆಲ್ಲ ಹೇಳ್ಬೇಕು. ಹೇಳಿದ್ರೆ ನೀವು ಯಾವ್ದಾರ ಬಂದ್ರು ಎಲ್ಲ ಇಲಾಖೆಯನ್ನು ಕೇಳ್ತೀನಿ ನಾನು, ಬರೀ ಒಂದು ಇಲಾಖೆಯಿಂದಲ್ಲ ನಾವು ಮಾತಾಡ್ರಿ. ಸೆಂಟರ್ ಯಾಕಂದ್ರೆ ಮಾನ್ಯ ಸಂಸದರು ಇವತ್ತು ಕರೆದು ಇಲ್ಲೆಲ್ಲ ಸಭೆಗಳು ಮಾಡ್ತಾರಂದ್ರೆ ಇದು ಕಾಟಾಚಾರ ಕಾಪಾಡ್ದು. ಇದ್ರ ಬಗ್ಗೆ ಒಳ್ಳೆಯ ಒಂದು ಮೆಸೇಜ್ ಹೋಗ್ಬೇಕು, ಅವ್ರಿಗಿನ ಒಂದು ಹೆಸರು ಬರ್ಬೇಕು. ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿದ್ರೆ ನಾನು ಹೇಳ್ತೀನಿ. ಮೀಟಿಂಗ್ ಮಾಡಕ್ಕಾಗಲ್ವಾ? ಹೆಂಗಿದ್ರೆ ಇದು ಪ್ರೊಕ್ಯೂರ್ಮೆಂಟ್ ತಾನೆ, ಪ್ಲಾಂಟೇಶನ್ ಪ್ರೊಕ್ಯೂರ್ ಮಾಡ್ತೀರಾ? ಹಾಂ ಸರ್, ಎಸ್ ಸರ್, ತಮ್ಮದೊಂದು ಸಜೆಷನ್ ಅಂತ ದುಡ್ಡು ಲ್ಯಾಬ್ಸ್ ಮಾಡಕ್ ಬಂದು ಪ್ರೊಕ್ಯೂರ್ಮೆಂಟ್ ಮಾಡಿಡಿ. ಎಸ್ ಸರ್, ಮಾಡಿ ಪೊಲೀಸ್ನು ಕಳಿಸಿ ನಾವು ಕೆಲವೊಂದು ಕಡೆ ನಿಮಗೆ ರಿಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಅವಾಗ ತಾವೇನಂತಿದ್ದೀರಾ, ಏಪ್ರಿಲ್ ಎಂಡ್ ಒಳಗೆ ನಾವು ಅಟ್ಲೀಸ್ಟ್ 3 ತಾಲೂಕು ಲಿಂಗ್ಸಗೂರು, ಸಿಂಧನೂರು, ಮಸ್ಕಿ ನಾವು ಕಮಿಷನ್ ಮಾಡ್ತೀವಿ. ಅದಾಗಿ 3 ತಿಂಗಳ ಒಳಗೆ ಎಂಟೈರ್ ಡಿಸ್ಟ್ರಿಕ್ಟ್ ಕಮಿಷನ್ ಮಾಡ್ತೀವಿ ಅಂತ ತಾವು ಹೇಳಿದ್ದೀರಾ. ಅದಾದ್ಮೇಲೆ ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಸಮೀರ್ ಶುಕ್ಲಾ ಸರ್ ಗಮನಕ್ಕೆ ತಂದ ಮೇಲೆ ನಮ್ಮ MDನೂ ಕರೆದು ಲೇಬರ್ನ ಇವ್ಯಾಲ್ಯೂಯೇಟ್ ಮಾಡಿ ಅವಾಗ ಲೇಬರ್ ಫೋರ್ಸ್ ತಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದೀರಾ. ಸೊ ಈಗ ಕಮಿಷನ್ ಯಾವಾಗ, ಅಟ್ಲೀಸ್ಟ್ ಈಗ ಟ್ರಯಲ್ ರನ್ ಯಾವಾಗ ಮಾಡ್ತೀರಾ, ಕಮಿಷನ್ ಯಾವಾಗ ಮಾಡ್ತೀರಾ ಅಂತ ತಾವು ಹೇಳಿ. ಸಭೆಯಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್. ಬೋಸರಾಜ್, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರಕುಮಾರ ಕಾಂತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿ, ದಿಶಾ ಸಭೆಯ ನಾಮನಿರ್ದೇಶಿತ ಸದಸ್ಯರಾದ ತಿಪ್ಪಣ್ಣ, ರಜಿಯಾ ಸುಲ್ತಾನ್, ರಾಘವೇಂದ್ರ, ಹನುಮಂತ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.